ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನೋಡ್ರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ. ಇದೇನಪ್ಪ ಇದು ಸಕ್ರೆ ಮತ್ತು ಅನ್ನ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಿ. ಮತ್ತೇನು ಸಕ್ರೆ ಅನ್ನ ತಿಂತಾಳ ಅಂತ ಅಂದ್ಕೊಂಡ್ರಿ. ಇಲ್ರಿ, ತುಂಬಾ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ, ನಾನು ಇಲ್ಲಿ ಹಾಕ್ಕೊಂಡಿರೋದು ಏಲಕ್ಕಾಯಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ರೀ. ಬೆಣ್ಣೆ ಬೇಡ ಮತ್ತು ತುಪ್ಪ ಬೇಡ, ದಾಡ್ಲ ಬೇಡ್ರಿ, ಯಾವುದೇ ಕ್ರೀಮ್ ಬಿಸ್ಕಿಟನ್ನು ಬಳಸಿ ಅಥವಾ ಚಾಕ್ಲೇಟ್ ಕೂಡ ಬೇಡ, ಯಾವುದೇ ಬಳಸಲಾರ್ದೆ ನಾನು ಬರೀ ಖಾಲಿ ಒಂದು ಬಟ್ಲದಷ್ಟು ಅನ್ನ, ಮನೆಯಲ್ಲಿ ಮಾಡಿಟ್ಟಿರುವಂಥ ಅನ್ನ ಮತ್ತು ಒಂದು ಅರ್ಧ ಬಟ್ಲದಷ್ಟು ಸಕ್ರೆ, ಎರಡು ಏಲಕ್ಕಾಯಿ ಬಳಸಿ ನಾನು ಕೇಕ್ ಮೇಲೆ ಹಚ್ಚಂಥ ಕ್ರೀಮ್ನ ರೆಡಿ ಮಾಡಕತ್ತೀನಿ ನೋಡ್ರಿ. ತುಂಬಾ ಚೆನ್ನಾಗಿರುತ್ತೆ ರೀ ಈ ಕ್ರೀಮು, ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ರಿ. ಯಾವುದು ಬೆಣ್ಣೆ ಬಳಸೋದು ಬೇಡ್ರಿ, ತುಪ್ಪ ಬಳಸೋದು ಬೇಡ, ದಾಡ್ಲ ಕೂಡ ಬಳಸೋದು ಬೇಡ, ಚಾಕ್ಲೇಟ್ ಕೂಡ ಬಳಸೋದು ಬೇಡ ನೋಡ್ರಿ. ಸಿಂಪಲಾಗಿ ಮನೆಯಲ್ಲಿ ಮಾಡಿಟ್ಟಿರುವಂಥ ಅನ್ನದಿಂದ ಕೇಕ್ ಮೇಲೆ ಹಚ್ಚೋಂಥ ಕ್ರೀಮ್ ನಾನು ರೆಡಿ ಮಾಡ್ತೀನಿ ರೀ. ಯಾವ ರೀತಿ ಮಾಡ್ತೀನಿ ಮತ್ತು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇವಾಗ ನೋಡ್ರಿ, ನಾನಿಲ್ಲಿ ಒಂದು ಬಟ್ಲದಷ್ಟು ಅನ್ನನ ತೊಗೊಂಡಿನಿ. ಆಲ್ರೆಡಿ ಮಾಡಿಟ್ಟಿರುವಂಥ ಅನ್ನನ ತೊಗೊಂಡಿನಿ ರೀ. ಯಾವುದೇ ಅಕ್ಕಿಯಿಂದ ಅನ್ನ ಮಾಡಿದ್ದು ನಡೀತೈತ್ರಿ. ಒಳ್ಳೆ ಅಕ್ಕಿಯಿಂದ, ಸಣ್ಣ ಅಕ್ಕಿ ಅಂತ ಹೇಳ್ತೀವಿ ನೋಡ್ರಿ, ಆ ಅಕ್ಕಿದಿಂದನೂ ಮಾಡ್ಕೋಬೋದು. ಮತ್ತು ಇಲ್ಲಿ ಮತ್ತು ರೇಷನ್ ಅಕ್ಕಿ ಅನ್ನದಿಂದ ಮಾಡ್ಕೊಂಡ್ರೂ ಬರ್ತದೆ ರೀ. ರೇಷನ್ ಅಕ್ಕಿ ಅನ್ನದಿಂದಂತೂ ತುಂಬಾ ಒಳ್ಳೆಯದಾಗ್ತದೆ ರೀ. ಇಲ್ಲಿ ನಾನು ರೇಷನ್ ಅಕ್ಕಿ ಅನ್ನನೇ ತೊಗೊಂಡೀನಿ. ರೇಷನ್ ಅಕ್ಕಿ ಅನ್ನನೇ ಬೇಕಂತೇನಿಲ್ಲ ರೀ. ನೀವು ಮನೆಯಲ್ಲಿ ಯಾವ್ದು ಅನ್ನ ಮಾಡಿರ್ತೀರಿ ನೋಡಿರಿ, ಒಳ್ಳೆ ಅಕ್ಕಿದಾಗಿರ್ಬೋದು ಮತ್ತು ಯಾವುದಾದ್ರೂ ನಡೀತದೆ ರೀ. ನಾನಂತೂ ಇಲ್ಲಿ ಮಾಡಿಟ್ಟಿರೋಂಥ ಅನ್ನ ರೇಷನ್ ಅಕ್ಕಿ ಅನ್ನ ಅದಾರಿದು. ಇವಾಗ ಫಸ್ಟಿಗೆ ನಾವು ಇಲ್ಲಿ ಸಕ್ರೆ ಮತ್ತು ಏಲಕ್ಕಾಯಿನ ಇಟ್ಕೊಂಡಿವಿ ನೋಡ್ರಿ. ಇದು ನಾವು ಮಿಕ್ಸಿಗೆ ಹಾಕ್ಕೊಳ್ಳಂಬ್ರಿ. ಫಸ್ಟಿಗೆ ನಾವು ಸಕ್ರೆನ ಹಾಕ್ಕೊಳ್ಳಂಬ್ರಿ ಮಿಕ್ಸಿಗೆ ನೋಡ್ರಿ. ನಾನು ಇಲ್ಲಿ ಒಂದು ಜಾರಿ ತೊಗೊಂಡೀನಿ ರೀ. ಇವಾಗ ಫಸ್ಟಿಗೆ ನಾನು ಸಕ್ರೆ ಏಲಕ್ಕಾಯಿನ ತೊಗೊಂಡಿದ್ದೀನಿ ನೋಡ್ರಿ, ಅದು ಹಾಕ್ಕೊತೀನಿ ರೀ. ಜಾರಿ ಒಳಗೆ ಆದಷ್ಟು ನೀರು ಇಲ್ಲಾರ್ದಂಗೆ ನೋಡ್ಕೊರಿ. ನೀರು ಏನಾರು ಇತ್ತುಪ್ಪ ಅಂತಂದ್ರೆ ನೀವು ಅದನ್ನು ಬಟ್ಟೆಯಿಂದ ಒರೆಸಿಬಿಟ್ಟು ಹಾಕೋರಿ. ಇವಾಗ ನಾನು ಇದನ್ನು ಹಾಕ್ಕೊಂಡಿನಿ ನೋಡ್ರಿ. ಇವಾಗ ಇದನ್ನು ನೀಟಾಗಿ ಸಣ್ಣಗೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡ್ರಿ. ನಾನು ಇವಾಗ ಸಕ್ಕರೆನ ನೈಸಾಗಿ ಹರ್ಕೊಂಡು ಬಂದೀನಿ ನೋಡ್ರಿ. ತುಂಬಾ ನೈಸಾಗಿ ಅರಿಬೇಕು ರೀ. ಇದನ್ನು ನೋಡ್ತಾ ಇದ್ದು ನೋಡ್ರಿ, ಎಷ್ಟು ನೈಸಿಗೆ. ಈ ರೀತಿ ನೈಸ್ ಆಗಲಿಲ್ಲ ಅಂದ್ರೆ ನೀವು ಜಲ್ಲಡಿ ಹಿಡ್ಕೋಬೋದು ರೀ. ಒಂದು ಸ್ವಲ್ಪ ತಾರಿದ್ರೆ ಸಕ್ಕರೆ ಬೇಗನೆ ನೈಸ್ ಆಗ್ತದೆ ರೀ. ನಾನು ಇದು ಅದೇ ಬೌಲಿಗೆ ಇದನ್ನು ತೊಗೊತೀನಿ ರೀ ನೋಡಿರಿ. ನಾನು ಅದೇ ಬೌಲಿಗೆ ಸಕ್ಕರೆನ ತೊಗೊಂಡೀನಿ. ಇವಾಗ ಅನ್ನ ಕೂಡ ಇದೆ ಜಾರಿ ಒಳಗೆ ಸಕ್ಕರೆಯನ್ನು ರುಬ್ಕೊಂಡೀನಿ ನೋಡ್ರಿ. ಅದರೊಳಗೆ ಈ ಅನ್ನ ಕೂಡ ಹಾಕ್ಕೊಂಡು ನಾನು ಇವಾಗ ರುಬ್ಕೋತೀನಿ ರೀ. ಇದು ಕೂಡ ತುಂಬಾ ನೈಸಾಗಿ ಹರ್ಕೋಬೇಕು ರೀ. ಇದು ಕೂಡ ನಾನು ಇವಾಗ ನೀಟಾಗಿ ಹರ್ಕೊಂಡು ತೊಗೋತೀನಿ ನೋಡ್ರಿ. ಅನ್ನ ಕೂಡ ನಾನು ಇಟ್ಟು ನೈಸಾಗಿ ಹರ್ಕೊಂಡು ತೊಗೊಂಡೆ ಬಂದು ನೋಡ್ರಿ. ತುಂಬ ನೈಸಾಗಿ ಅರಿಬೇಕು ನೋಡಿರಿ. ನಿಮಗೆ ಈ ಅನ್ನ ಅರಿಬೇಕಾದ್ರೆ ಸ್ವಲ್ಪ ಏನಾರೇ ಗಟ್ಟಿ ಅನ್ನಿಸ್ತಪ್ಪ ಅಂತಂದ್ರೆ ನಾವು ಇದು ಚಿಕ್ಕ ಸೈಜಿಂದು ಚಮಚ ಇರ್ತದೆ ನೋಡಿರಿ, ಸ್ಪೂನ್ ಇರ್ತದೆ ನೋಡಿರಿ, ಆ ಸ್ಪೂನಿಗೆ 2 ಸ್ಪೂನ್ ಆಗೋಷ್ಟು ಹಾಲನ್ನು ಸೇರಿಸ್ಕೋರಿ. ನೀರು ಮಾತ್ರ ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಗಟ್ಟಿ ಏನು ಅನ್ಸಂಗಿಲ್ಲ ರೀ. ಅನ್ನನ ನಾವು ಹೊರ್ಕೊಳ್ಳೋ ಟೈಮ್ನಾಗ ಗಟ್ಟಿ ಅನ್ಸಂಗಿಲ್ಲ. ಒಂದು ವೇಳೆ ನಿಮ್ಗೆ ಗಟ್ಟಿ ಅನ್ನಿಸ್ತಪ್ಪ ಅಂದ್ರೆ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಯಾವುದೂ ಹಾಕ್ಕೊಂಡಿಲ್ಲ ರೀ. ಇವಾಗ ಇದು ನಾನು ಒಂದು ಬೌಲಿಗೆ ತಗೋತೀನಿ ನೋಡಿರಿ. ಇವಾಗ ನೋಡಿರಿ, ನಾನು ಅರ್ದಿರುವಂಥ ಅನ್ನನ ಇಲ್ಲಿ ನಾನು ಒಂದು ಬೌಲಿಗೆ ತೊಗೊಂಡಿನಿ ರೀ. ಇವಾಗ ಸಕ್ರೆ ಪುಡಿ ಐತಿ ನೋಡಿರಿ, ಈ ಸಕ್ರೆ ಪುಡಿ ಹಾಕ್ಕೊಳ್ಳಂಬ್ರಿ. ನೋಡ್ಕೊಂಡು ಹಾಕೊಂಬ್ರಿ. ತುಂಬ ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದನ್ನು ಮತ್ತೆ ನೋಡಿ ಕಲಸ್ಕೊಂಡ್ರಿ. ಇದು ಇವಾಗ ನಾನು ನೀಟಾಗಿ ಕಲಸ್ಕೊತೀನಿ ರೀ ನೋಡಿರಿ. ಇವಾಗ ಹಾಕ್ಕೊಂಡು ನೋಡಿರಿ, ಇವಾಗ ಈ ರೀತಿ ಕಲಸ್ಕೊಂಡ್ರಿ. ತುಂಬಾ ಒಳ್ಳೇದು ನೋಡಿರಿ. ಈ ರೀತಿ ನಾವು ಕ್ರೀಮ್ ಮನೆಯಲ್ಲಿ ಮಾಡ್ಕೊಂಡ್ರೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡಿರಿ. ಸಕ್ರೆ ಒಳಗೆ ಎರಡು ಏಲಕ್ಕಾಯಿ ಹಾಕ್ಕೊಂಡು ಸಕ್ರೆನ ಹರ್ಕೊಂಡ್ರೆ ಮತ್ತು ಏಲಕ್ಕಾಯಿ ಘಮನೂ ಕೂಡ ಇರುತ್ತೆ ರೀ ಕ್ರೀಮ್ದಲ್ಲಿ. ಸೇಮ್ ಕ್ರೀಮ್ ಥರನೇ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ರೀ ನೀವು ನೋಡಿರಿ. ದಾಡ್ಲ ಬಳಸೋದು ಬೇಡ ಮತ್ತು ತುಪ್ಪನೂ ಬೇಡ, ಯಾವುದೂ ಬೇಡ್ರಿ. ನಿಮಗೆ ಏನಾರು ಇದ್ರೊಳಗೆ ಸ್ವಲ್ಪ ಟೇಸ್ಟಿ ಬೇಕಪ್ಪ ಅಂತಂದ್ರೆ ನೀವು ತುಪ್ಪ ಇದರಲ್ಲಿ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ತಾಯಿದ್ವಿ. ಇದನ್ನು ನೋಡಿಕೊಂಡು ಮತ್ತೆ ಸ್ವಲ್ಪ ಸಕ್ಕರೆ ಕಡಿಮೆ ಅನ್ನಿಸಿದ್ರೆ ಮತ್ತೆ ಒಂಚೂರು ಸಕ್ಕರೆನ ಹಾಕ್ಕೊಂಡು ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡಿರಿ.
ನೋಡಿರಿ ನನಗೆ ಇನ್ನೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತು, ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನೋಡಿರಿ. ಇವಾಗ ಇದು ಕೂಡ ನೀಟಾಗಿ ಕಲಿಸ್ಕೊಳ್ಳೋದು ನೋಡಿರಿ. ಎಷ್ಟು ಆರಾಮಾಗಿ ಮನೆಯಲ್ಲೇ ಇರೋಂಥ ವಸ್ತುಗಳನ್ನು ಬಳಸಿ ನಾವು ಕ್ರೀಮ್ ಮಾಡ್ಕೊಳ್ಳೋದು ನೋಡಿರಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ದಿಢೀರಾಗಿ ಮಾಡ್ಕೋಬೋದು ನೋಡಿರಿ. ತುಪ್ಪ ಖಾಲಿ ಆದಾಗ ಅಥವಾ ಮನೆಯಲ್ಲಿ ಬೆಣ್ಣೆ ಇರಲಾರ್ದಾಗ ಮತ್ತು ದಾಡ್ಲ ಇರಲಾರ್ದಾಗ ಚಾಕ್ಲೇಟ್ ಕೂಡ ಇರಲಾರ್ದಾಗ ಯಾವಾಗಲೂ ಕೂಡ ನಾವು ಇದು ಬೇಕು ಅನ್ನಿಸಿದಾಗ ನಾವು ಈ ರೀತಿ ದಿಢೀರಂತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಮತ್ತು ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ಕೊಡ್ಬೋದು ನೋಡಿರಿ. ಇದನ್ನು ಬ್ರೆಡ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಬ್ರೆಡ್ಗೆ ಕೂಡ ಹಚ್ಚಿ ನೀವು ಮಕ್ಕಳಿಗೆ ಕೊಡ್ರಿ. ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನೋಡಿರಿ. ಯಾವ ರೀತಿ ರೆಡಿ ಆಯಿತು ಅಂತ ಒಳಗೆ ಅದು ಕಾಣಿಸ್ತಾ ಇರೋದು ಏಲಕ್ಕಿ ಅದ ರೀ. ಎಷ್ಟು ಸಖತ್ ಮನೆಯಲ್ಲೇ ತುಂಬ ಸುಲಭವಾಗಿ, ಮತ್ತು ಇದಕ್ಕೆ 5 ನಿಮಿಷ ಟೈಮ್ನೂ ಬೇಕಾಗಿಲ್ಲ ರೀ. ಒಂದು 2-3 ನಿಮಿಷದಲ್ಲೇ ರೆಡಿ ಮಾಡ್ಕೊಬೋದು ನೋಡಿರಿ. ಮನೆಯಲ್ಲೇ ಮಾಡಿಟ್ಟಿರುವಂಥ ಅನ್ನ, ಮನೆಯಲ್ಲಿರೋಂಥ ಸಕ್ಕರೆ, ಒಂದೇ ಒಂದು ಏಲಕ್ಕಿ ಮಿಕ್ಸಿ ಒಳಗೆ ಹಾಕಿದ್ರೆ ರೆಡಿ ಆಯ್ತು ನೋಡಿ ಕ್ರೀಮ್. ಇವಾಗ ಇದು ರೆಡಿ ಆಯ್ತು ನೋಡಿರಿ. ಎಷ್ಟು ಸಖತ್ತಾಗಿ ಕಾಣಕತ್ತದ. ಬೇಗ ಕೂಡ ಮಾಡ್ಕೊಬೋದು ನೋಡಿರಿ. ವಾವ್ ನೋಡಿರಿ. ಅನ್ನ ಬಳಸಿ ನಾವು ಕ್ರೀಮ್ ರೆಡಿ ಮಾಡಿದೆವು ನೋಡಿರಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿರಿ. ಅತಿ ಬೇಗವಾಗಿ ರೆಡಿ ಆಗ್ತದೆ ನೋಡಿರಿ ಈ ಕ್ರೀಮ್ನ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ನೀವು ಬ್ರೆಡ್ಗೆ ಕೂಡ ಹಚ್ಚಿ ಕೊಡ್ಬೋದು ನೋಡಿರಿ. ಇದು ನಾವು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದು ದಿನಾಲೂ ಅನ್ನ ಮಾಡಿರ್ತೀವಿ, ಬ್ರೆಡ್ಗೆ ಅಥವಾ ನಾವು ದಿಢೀರತ್ತು ಕೇಕ್ ಮಾಡಿದಾಗ ಆ ಟೈಮ್ನಾಗ ಈ ರೀತಿ ಕ್ರೀಮ್ ರೆಡಿ ಮಾಡಿಕೊಂಡು ನಾವು ಕೇಕ್ ಮ್ಯಾಗ ಹಚ್ಕೋಬೋದು ನೋಡಿರಿ. ನಾವು ಮಾಡಿರುವಂಥ ಅನ್ನ ಬಳಸಿ ಮಾಡಿರುವಂಥ ಈ ಕ್ರೀಮ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.